ಇನ್ನು ಬೆಂಗಳೂರು ಹೊರವಲಯದಲ್ಲಿ ಕೃಷ್ಣಗಿರಿ ಗ್ಯಾಂಗ್ನ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಏನದು ಕೃಷ್ಣಗಿರಿ ಗ್ಯಾಂಗ್? ಹೆಂಗ್ ವರ್ಕ್ ಆಗುತ್ತೆ ಈ ಗ್ಯಾಂಗು? ಡೀಟೇಲ್ಸ್ ಬರ್ತಾ ಇದೆ. ಈ ಕೃಷ್ಣಗಿರಿ ಗ್ಯಾಂಗ್ ಕಳ್ಳತನ ಮಾಡ್ತಿದ್ದ ಸ್ಟೈಲ್ ಕೇಳಿನೇ ಪೊಲೀಸರು ಒಂದ್ಸಲ ಶಾಕ್ ಆಗ್ಬಿಡ್ತಾರೆ. ಈ ಕೃಷ್ಣಗಿರಿ ಗ್ಯಾಂಗು ಒಮ್ಮೆ ಎಂಟ್ರಿ ಕೊಟ್ಬಿಟ್ರೆ 5-6 ಮನೆಗಳಿಗೆ ಕನ್ನ ಹಾಕೋದು ಗ್ಯಾರಂಟಿ. ಅಂದ್ರೆ ಅಕಸ್ಮಾತ್ ಮಿಸ್ ಆಯ್ತು ಅಂತಂದ್ರೆ ಠಿಕಾಣಿ ಹಾಕಿನೇ ಸ್ಕೆಚ್ ಹಾಕ್ತಾರೆ. ಠಿಕಾಣಿ ಹಾಕಿದ ಸ್ಕೆಚ್ ಹಾಕಿದ ಮನೆಯಲ್ಲೇ ದೋಚ್ತಾರೆ. ಎಲ್ಲಿ ಉಳ್ಕೊಂಡು ಎಲ್ಲಿ ಸ್ಕೆಚ್ ಹಾಕ್ತಾರೆ ಗೊತ್ತಾ? ಅದೇ ಮನೆಯಲ್ಲಿ. ಆವಲಹಳ್ಳಿ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ ಕೃಷ್ಣಗಿರಿ ಕಳ್ಳರ ಗ್ಯಾಂಗು. ಚಂದ್ರು ಅಂತೇಳಿ, ಚಂದ್ರಕಾಂತ್ ಅಲಿಯಾಸ್ ಮಾರಿಮುತ್ತು ಅಂತೇಳಿ ಅವರೆಲ್ಲರೂ ಕೂಡ ಅರೆಸ್ಟ್ ಆಗಿದ್ದಾರೆ. ಈ ಗ್ಯಾಂಗ್ ಹೆಂಗೆ ವರ್ಕ್ ಮಾಡ್ತಿತ್ತು ಗೊತ್ತಾ? ಅದಕ್ಕೊಂದು ಎಕ್ಸಾಂಪಲ್ ನೋಡಿ. 15 ದಿನಗಳ ಹಿಂದೆಯಷ್ಟೇ ಆವಲಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಕೈಚಳಕ ತೋರಿಸುತ್ತೆ ಈ ಗ್ಯಾಂಗು. ಮೊದಲು ತಮಿಳುನಾಡಲ್ಲಿ ಬೈಕ್ ಕಳ್ಳತನ ಮಾಡ್ತದೆ ಈ ಗ್ಯಾಂಗು. ಆಮೇಲೆ ಆದಾಯ ಹೆಚ್ಚಾಗ್ತಾ ಇದ್ದಂತೆ ಬೈಕ್ ಬಿಟ್ಟು ಕಾರ್ ಖರೀದಿ ಮಾಡ್ತಾರೆ. ಅಪ್ಡೇಟು, ದುಡ್ಡು ಜಾಸ್ತಿ ಆಯ್ತಲ್ಲ ಅದಕ್ಕೆ. ಆಮೇಲೆ ಬೆಂಗಳೂರಿನಲ್ಲಿ KG ಗಟ್ಟಲೆ ಚಿನ್ನಾಭರಣವನ್ನು ಕದಿತಾರೆ ಕದಿಮರು. ಈ ಕಳ್ಳತನ ಮಾಡಕ್ಕಂತಾನೆ ಹೊಸ ಕಾರ್ ಖರೀದಿ ಮಾಡ್ತಾರೆ ಈ ಆರೋಪಿಗಳು. ಆಮೇಲೆ ಕದ್ದಿರ್ತಾರಲ್ಲ ಬಟ್ಟೆಗಳು, ಅದನ್ನೇ ಹಾಕೊಂಡು ಪಕ್ಕದ ಮನೆಯಲ್ಲೇ ಕನ್ನ ಹಾಕ್ತಾರೆ. ಆಮೇಲೆ ಕದ್ದ ಚಿನ್ನಾಭರಣವನ್ನು ಸೇಲಂನಲ್ಲಿ ಬ್ಯಾಂಕ್ಗಳಿಗೆ ಮಾರಾಟ ಮಾಡ್ತಾರೆ. ತಮಿಳ್ನಾಡಲ್ಲೇ ಮಾಸ್ಕು, ಗ್ಲೌಸು, ಟೂಲ್ಸು ಎಲ್ಲವನ್ನೂ ಖರೀದಿ ಮಾಡ್ತಾರೆ. ಇಲ್ಲೆಲ್ಲೂ ಕೂಡ ಖರೀದಿ ಮಾಡಲ್ಲಂತೆ. ಅಲ್ಲಿಂದನೇ ಖರೀದಿ ಮಾಡ್ಕೊಂಡು ಬಂದು ಇಲ್ಲಿಂದ ಕದ್ದ ಮಾಲನ್ನು ತಗೊಂಡೋಗಿ ವಾಪಸ್ಸು ಸೇಲಂನಲ್ಲಿ ಚಿನ್ನಾಭರಣವನ್ನು ಹಂಚಿಕೆ ಮಾಡಿ ಆ ಟೈಮ್ನಲ್ಲೇ ಬಲೆಗೆ ಬೀಳ್ತಾರೆ ಈ ಕದಿಮರು. ನೋಡಿ, CCTV ವಿಜುವಲ್ಸು. ದರೋಡೆಕೋರರು ಈ ಮೂರು ದರೋಡೆಕೋರರ ಗ್ಯಾಂಗ್ಗೆ ಕೃಷ್ಣಗಿರಿ ಗ್ಯಾಂಗ್ ಅಂತ ಹೆಸರು. ಆವಲಹಳ್ಳಿ ಕಾಕಿ ಬಲೆಗೆ ಬಿದ್ದಿದೆ ಈ ಗ್ಯಾಂಗು. ಆಮೇಲೆ ಅಪ್ಡೇಟ್ ಆದ್ರಲ್ಲ, ಬೈಕಿಂದ ಕಾರ್ಗೆ ಬಂದ್ರಲ್ಲ, ಆ ಕಾರ್ ನೋಡಿ, ತಮಿಳ್ನಾಡು ರಿಜಿಸ್ಟ್ರೇಷನ್ TN 99Z3337. ಈ ಕಾರನ್ನು ಕಳ್ತನ ಮಾಡೋಕ್ಕಂತಾನೆ ಯೂಸ್ ಮಾಡ್ತಾರೆ, ಅದಕ್ಕಂತಾನೆ ಕದೀತಾರಂತೆ. ಮೊದಲಿಗೆ ಬೈಕ್ ಇಟ್ಕೊಂಡಿರ್ತಾರೆ ಇವರು. ದೊಡ್ಡ ಅಮೌಂಟು ಮತ್ತು ದೊಡ್ಡದಾಗಿ ಏನೋ ಒಂದು ಮಾಡಬೇಕು, ಲಗೇಜ್ ಎಲ್ಲ ಎತ್ಕೊಂಡು ಕಷ್ಟ ಆಗುತ್ತೆ ಅಂಥೇಳಿ ಈ ಗ್ಯಾಂಗು ಹೊಸ ಕಾರನ್ನೇ ಖರೀದಿ ಮಾಡುತ್ತೆ. ತಮಿಳ್ನಾಡು ರಿಜಿಸ್ಟರ್ಡ್ ಗಾಡಿ ನೋಡಿ. ಬಾಗಿಲು ಮುರಿದಿರೋದು, ಬಾಗಿಲು ಮುರಿದು ಒಳಗೋಗಿ ಎಲ್ಲ ಸಿಕ್ಕ ಬದ್ದಿದ್ದೆಲ್ಲ ಹಣ, ಚಿನ್ನಾಭರಣ ಎಲ್ಲ ದೋಚ್ಕೊಂಡು ಹೋಗಿದ್ದಾರೆ ನೋಡಿ. ಎಸಗಿದ ನಂತರ ಹೋಗೋದು, ಅವರು ಮನೆಗೆ ಇಮಿಡಿಯೇಟಾಗಿ ರಿಟರ್ನ್ ಆಗಲ್ಲ. ಕೆಲವೊಂದಿಷ್ಟು ಅನ್ರೀಚೇಬಲ್ ಜಾಗಗಳಲ್ಲಿ ಕೂತ್ಕೊಂಡ್ಬಿಟ್ಟು ಎಲ್ಲ ಇದ್ರದ್ದು ಏನೇನು ಬಂದಿರುತ್ತೆ ಆ ಪ್ರಕಾರ ನೋಡಿ ವ್ಯಾಲ್ಯೂಬಲ್ಸ್ ಎಲ್ಲ ಸೇಲ್ ಮಾಡೋದು. ಒಂದು ವ್ಯವಸ್ಥಿತವಾದ ಈಗೇನು ಇದು ಗಿರ್ವಿ ಇಡು ಅಂತ ಕೆಲವೊಂದಿಷ್ಟು ಏನು ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ, ಬ್ಯಾಂಕ್ ಇದು ಹೆಸರು ಹೇಳೋದಕ್ಕಿಂತ ಜಾಸ್ತಿ ಅಲ್ಲೇನು ಎಲ್ಲರಿಗೂ ಗೊತ್ತಿದ್ದದೆ ಯಾವ ಈ ಏಜೆನ್ಸಿಗಳಿದ್ದಾವೆ, ಅವ್ರು ತಗೊತಾರೆ ಈ ರೀತಿ ಗೋಲ್ಡನ್ನು. ಅವ್ರ ಹತ್ರನೇ ಅವ್ರು ಇಟ್ಟಿರ್ತಾರೆ ಅಲ್ಲಿ ಸೇಲಮ್ಮು ಮತ್ತು ಆ ಕಡೆ ಎಲ್ಲನೂ. ಸೊ ನಮ್ಮ ತಂಡ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೂ ಕೂಡ ಇದು ಮಾಡಿ, ನಾಟ್ ಓನ್ಲಿ ಅವ್ರದ್ದು ಇದು ಅಷ್ಟೇ ಅಲ್ಲ, ಡಿಜಿಟಲ್ ಟ್ರಾನ್ಸ್ಫರ್ ಕೂಡ ಅವ್ರು ಮಾಡಿರ್ತಾರೆ. ಏನು ಇವ್ರದ್ದು ಗೋಲ್ಡ್ ತಗೊಂಡ್ಬಿಟ್ಟು ದುಡ್ಡನ್ನು ಅವರು ಡಿಜಿಟಲಿ ಟ್ರಾನ್ಸ್ಫರ್ ಮಾಡಿರುವಂಥದ್ದು. ಅಂದರೆ ಬೇರೆ ಲೆವೆಲ್ಗೆ ಅವ್ರದ್ದು ಪ್ರೊಫೆಷ್ನಲಿಸಮ್ ಏನಂತ ನಮ್ಮದೇ ಆದ ಇದೆ ಗೋಲ್ಡ್ ಇದೆ ಅಂತ ಹೇಳಿಬಿಟ್ಟು ಅವ್ರಿಗೆ ಹೇಳಿ ಬ್ಯಾಂಕ್ ಮುಖಾಂತರನೇ ದುಡ್ಡು ಹಾಕ್ಸ್ಕೊಳ್ಳೋಂಥದ್ದು ಒಂದು ಭ್ರಮೆ. ಸೊ ಇದರಲ್ಲಿ ಆಳವಾಗಿ ಇನ್ನಷ್ಟು ತನಿಖೆ ಆಗಬೇಕಾಗಿದ್ದಿದೆ, ನಡೀತಾ ಇದೆ. ನಮ್ಮದು ಮೇನ್ ರಿಕವರಿ ಆಗಿದೆ ಇವಾಗ. ಇವರಿಂದ ಗೋಲ್ಡ್ ಏನು ಬರಬೇಕಾಗಿತ್ತು ಅದು ರಿಕವರಿ ಆಗಿದ್ದಿದೆ. ಸೇಲಮಿಂದ ನಾವು ಇದು ಮಾಡಿರೋದು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ. ವೆಂಕಟೇಶ್, ಈ ಕೃಷ್ಣಗಿರಿ ಗ್ಯಾಂಗು ಹೆಂಗೆ ವರ್ಕ್ ಮಾಡ್ತಾ ಇತ್ತು ಈ ದರೋಡೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಶರತ್, ತಮಿಳುನಾಡಿನ ಅಲ್ಲಿರುವಂತಹ ಒಂದು ಕೃಷ್ಣಗಿರಿ ಜಿಲ್ಲೆ ಬಳಿ ಇರುವಂತಹ ಒಂದು ಗ್ರಾಮದಿಂದ ಈ ಇಬ್ಬರು ಕೂಡ ಬರ್ತಾಯಿದ್ರು. ಬಂದಂಥವರು ಕೂಡ ಕಮಾಂಡ್ಗಳ ರೀತಿಯಲ್ಲಿ ಸ್ಟೈಲಾಗಿ ಡ್ರೆಸ್ಸನ್ನು ಮಾಡ್ಕೊಂಡು ಬರ್ತಾಯಿದ್ರು. ಇವರು ಟಾರ್ಗೆಟ್ ಮಾಡ್ತಾ ಇದ್ದಿದ್ದು ಏನು ಒಂದು ಕರ್ನಾಟಕ ಮತ್ತು ತಮಿಳುನಾಡು ಗಡಿ ಭಾಗಕ್ಕೆ ಹಂಚಿಕೊಂಡಿರುವಂತಹ ಒಂದು ಗ್ರಾಮಗಳಲ್ಲಿ. ಅದರಂತೆ ಆವಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂಥ 4 ಲೇಔಟ್ಗಳನ್ನು ಕೂಡ ಇವರು ಟಾರ್ಗೆಟ್ ಮಾಡಿದರು. ಸೊ 4 ಲೇಔಟ್ಗಳಲ್ಲಿ ಸುಮಾರು 25ಕ್ಕೂ ಹೆಚ್ಚು ಮನೆಗಳಿಗೆ ಒಂದು ಸ್ಕೆಚನ್ನು ಹಾಕಿದ್ರು. ಅಲ್ಲ 5ರಿಂದ 6 ಮನೆಗಳಲ್ಲಿ ಕಳ್ತನ ಮಾಡುವಂಥ ಪ್ರಕರಣ ಕೂಡ ದಾಖಲಾಗಿತ್ತು. ಅಂದರೆ ಇವರು ಕಳ್ತನ ಮಾಡ್ತಾ ಇದ್ದ ರೀತಿ ಅಂತ ಹೇಳಿದ್ರೆ, ಒಂದು ಮನೆಯಲ್ಲಿ ಫಸ್ಟು ಎಲ್ಲವನ್ನು ವಾಚ್ ಮಾಡ್ತಾಯಿದ್ರು. ಯಾರು ಇಲ್ಲದಂಥ ಸಂದರ್ಭದಲ್ಲಿ ಕೂಡ ಒಳಗಡೆ ಹೋಗುವಂಥದ್ದು, ಡೋರನ್ನು ಬ್ರೇಕ್ ಮಾಡಿ ಒಳಗಡೆ ಹೋಗಿ ಕಳ್ತನವನ್ನು ಮಾಡ್ಕೊಂಡು ಬರ್ತಾಯಿದ್ರು. ಕಂಪ್ಲೇಂಟ್ ಕೊಟ್ಟ ನಂತರ ನೆಕ್ಸ್ಟ್ 2-3 ದಿನಗಳ ಅಂತರದಲ್ಲಿ ಮತ್ತೆ ಪಕ್ಕದ ಮನೆಯಲ್ಲಿ ಕೂಡ
ಕಳ್ತನ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಹೀಗೆ ಸುಮಾರು 4-5 ಮನೆಗಳಲ್ಲಿ ಕಳ್ತನ ಆಗಿರೋ ಪ್ರಕರಣ ಕೂಡ ದಾಖಲಿಸಿಕೊಂಡ್ರು ಪೊಲೀಸರು. CCTVಗಳ ಆಧಾರದ ಮೇಲೆ ಒಂದು ಕಳ್ಳರ ಬೆನ್ನತ್ತದಂಥ ಸಂದರ್ಭದಲ್ಲಿ ಇಬ್ಬರನ್ನು ಕೂಡ ಏನೋ ಒಂದು ಕೃಷ್ಣಗಿರಿ ಜಿಲ್ಲೆಯಲ್ಲಿ ಇರುವಂತಹ ಸೇಲಂ ಬಳಿ ಇವರು ಹಣವನ್ನು ಏನೋ ಒಂದು ಚಿನ್ನಾಭರಣ ಏನಿತ್ತು ಕದ್ದಂಥದನ್ನೆಲ್ಲ ಕೂಡ ಅಡವಿಟ್ಟಿದ್ರು. ಅಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿರುವಂಥದ್ದು. ಬಂಧಿತರನ್ನ ಚಂದ್ರಪ್ರಕಾಶ್ ಮತ್ತು ಮಾರಿಮುತ್ತು ಅಂತ ಹೇಳಿ ಗೊತ್ತಾಗಿರುವಂಥದ್ದು. ಇವರು ಈ ಕಳ್ತನಕ್ಕೆ ಬೆಂಗಳೂರಿಗೆ ಬರೋದಕ್ಕೂ ಮುಂಚೆ ಕೂಡ ಅಲ್ಲಿಯೇ ತಮಿಳುನಾಡಿನಲ್ಲಿ ಸೊ ಅವರು ಒಂದು ಗ್ಲೌಸ್ಗಳಾಗಿರ್ಬೋದು, ಟೂಲ್ಸ್ ಆಗಿರಬಹುದು, ಜಾಕೆಟ್ ಆಗಿರ್ಬೋದು ಎಲ್ಲವನ್ನು ಅಲ್ಲೇ ಖರೀದಿ ಮಾಡ್ಕೊಂಡು ಬರ್ತಾ ಇದ್ರು. ಆರಂಭದಲ್ಲಿ ಇವರು ಕಳ್ತನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಬೈಕ್ಗಳನ್ನು ಬಳಸ್ತಾ ಇದ್ರು. ಯಾವಾಗ ಕಳ್ತನ ಮಾಡಿ ಹಣ ಹೆಚ್ಚೆಚ್ಚು ಬರ್ತಾ ಇತ್ತು ಆ ಸಂದರ್ಭದಲ್ಲಿ ಕಾರನ್ನು ಕೂಡ ಖರೀದಿ ಮಾಡಿದ್ರು. ಅಂದರೆ ಬೈಕಲ್ಲಿ ಕಳ್ತನದಿಂದಾಗಿ ಅವರು ಬಂದಂಥ ಹಣದಿಂದ ಕಾರನ್ನು ಖರೀದಿ ಮಾಡಿ ಆ ಕಾರಲ್ಲೇ ಬರ್ತಾ ಇದ್ರು. ಅಂದರೆ ಯಾರಿಗೂ ಕೂಡ ಡೌಟ್ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಇವರು ಬಂದು ಅಲ್ಲಿ ಏರಿಯಾಗಳಲ್ಲಿ ಸುತ್ತಾಟವನ್ನು ಮಾಡ್ತಾ ಇದ್ರು, ಕಳ್ತನ ಮಾಡ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಸೊ ಹೀಗೆ ಪೊಲೀಸರು ಇವ್ರನ್ನ ಬೆನ್ನತ್ತಿದಂಥ ಸಂದರ್ಭದಲ್ಲಿ ಕೂಡ ಅಲ್ಲಿದ್ದಂಥ ಸ್ಥಳೀಯರು ಕೂಡ ಇವರು ಸಾಕಷ್ಟು ಏನೋ ಒಂದು ಇವರಿಗೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ಸ್ಥಳೀಯ ಪೊಲೀಸರು ಕೂಡ ಯಾವುದೇ ರೀತಿಯಾದಂಥ ಒಂದು ಒಲವನ್ನು ತೋರಿರಲಿಲ್ಲ, ಅಂದರೆ ಸಪೋರ್ಟ್ ಮಾಡಿರಲಿಲ್ಲ. ಇಲ್ಲಿ ಕೂಡ ಕಳ್ತನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು ಅಲ್ಲಿದ್ದಂಥ ಪೊಲೀಸರು ಕೂಡ. ಹೀಗೆ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಇವರು ಮಾಡಿರುವಂಥ ಕೃತ್ಯಗಳು ಕೂಡ ಬೆಳಕಿಗೆ ಬಂದಿದೆ. ಬಂಧಿತರಿಂದ ಕೂಡ ಈಗಾಗಲೇ ಕೆಲವಷ್ಟು ಚಿನ್ನಾಭರಣ ಮತ್ತು ಹಣವನ್ನು ಕೂಡ ರಿಕವರಿ ಮಾಡಿರುವಂಥದ್ದು. ಸದ್ಯಕ್ಕೆ ಅವಲಹಳ್ಳಿ ಪೊಲೀಸರು ಈ ಒಂದು ಕಳ್ಳತನ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಮುಂದೆ ಪೊಲೀಸರು ಕೂಡ ಒಂದು ಮನವಿಯನ್ನು ಮಾಡ್ತಾ ಇರುವಂಥದ್ದು ಅಕ್ಕಪಕ್ಕದ ಮನೆಗಳಾಗಿರ್ಬೋದು, ಏರಿಯಾಗಳಲ್ಲಾಗಿರ್ಬೋದು ಅನುಮಾನಾಸ್ಪದವಾಗಿ ಯಾರಾದರೂ ಓಡಾಡಿದೆ ಆದರೆ ಅಂಥವರ ಬಗ್ಗೆ ನಿಗಾವನ್ನು ವಹಿಸಿ ಅಂತ ಹೇಳಿ ಕೂಡ ಪೊಲೀಸರು ಮನವಿಯನ್ನು ಮಾಡ್ತಾ ಇರುವಂಥದ್ದು. ಶರತ್, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.